ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಮೆಣಜಗಿ ಗ್ರಾಮಕ್ಕೆ ಬಂದಿದ್ದೀವಿ. ಮೆಣಜಗಿ ಮಠ ಮಾನ್ಯಗಳು ಯಾವತ್ತಿದ್ರು ನಮ್ಮ ಸಾರ್ವಜನಿಕರಿಗೆ ಬೇಕಾಗುವಂತ ಸಲಹೆ ಸೂಚನೆಗಳನ್ನ ಸೇರಿದಂತೆ ಯಾವಾಗ್ಲೂ ಸಮಾಜಮುಖಿ ಕೆಲಸಗಳನ್ನ ಮಾಡುತ್ತವೆ ಅನ್ನೋದಕ್ಕೆ ಇವತ್ತೊಂದು ಉದಾಹರಣೆಯನ್ನ ನಿಮ್ ಮುಂದೆ ತಗೊಂಡ್ ಬರ್ತಾ ಇದ್ದೀನಿ. ಏನಪ್ಪಾ 21 4 84 21 5 100 ಕಲ್ಲರಲ್ಲಿ ಹೂವಾಗಿ ಎಲ್ಲರಿಗೂ ಬೇಕಾಗಿ ಶ್ರೀ ಮಲ್ಲಿಕಾರ್ಜುನ ಶಿಖರಕ್ಕೆ ಬೆಳಕಾಗಿ ನಂಗ್ ಮ್ಯಾಚ್ ಬರಕಕ್ಕಾಗಿ ಈಗ ಓಡಕ್ ಬರಕೈತಿ ಬಾಳ್ ಬಯಕ್ ಬಂದಿದೆ ಇಲ್ಲಿ ಮಂದಿ ಬಯಕ್ ಬರಕೈತಿ ಈಗ ಈಗ ನಮಗ ಸರ್ ಎಲ್ಲಾ ಕಲಿಸ್ಕೊಟ್ಟಾರ. ಸ್ವಂತ ಮಕ್ಕಳ ತರ ನೋಡ್ಕೋತಾರ. ಅದು ಬರಲ್ಲ ಇದು ಬರಲ್ಲ ಅಂತ ಹೇಳ್ಕೊಟ್ಟಾರ. ಬಡವ್ರ ಮಕ್ಕಳಿಗೆ ಹಿಂಗ ತಂದೆ ತಾಯಿ ಇಲ್ಲಾರ್ದವ್ರಿಗೆಲ್ಲಾ ಫ್ರೀ ಕಲ್ಸ್ಯಾರ. ಸರ್ ಎಲ್ರಿಗೂ ಗೌರವ ಹಚ್ಚಬೇಕು, ಮತ್ತೆ ಜನಗ್ ಗೌರವ ಹಚ್ಚಿ ಮಾತಾಡ್ಬೇಕು. ತಂದೆ ತಾಯಿಗೆ ನಮಸ್ಕಾರ ಮಾಡಿ ಬರ್ಬೇಕು. ಹಿಂದಿ ಕಲಿಸ್ಕೊಡ್ತಾರ, ಇಂಗ್ಲಿಷ್ ಕಲಿಸ್ಕೊಡ್ತಾರ, ಮ್ಯಾಥ್ಸ್ ಕಲಿಸ್ಕೊಡ್ತಾರ, ಎಲ್ಲಾ ಕಲಿಸ್ಕೊಡ್ತಾರ. ಗುರುದೇವು ಮಹೇಶ್ವರ ಹಾಗಾದ್ರ ಬರೀ ಅವ್ರ ಏನ ಪಠ್ಯ ಪುಸ್ತಕದಾಗ ಏನಿರ್ತದ ಅಷ್ಟೇ ಅಲ್ಲಿ ಬೋಧನೆ ಮಾಡ್ತಾರ. ಜಿಕೆ ಬಂತು, ಆಮೇಲೆ ಸಾಹಿತ್ಯ ಬಂತು, ವಚನ ಬಂತು, ಶ್ಲೋಕ ಬಂತು, ಒಟ್ ಎಲ್ಲಾ ತರ ಅವ್ರಿಗೆ ಇಲ್ಲಿ ಸರ್ ಕಲಿಸ್ತಾರ. ಆಮೇಲೆ ಈ ಮಠ ಈ ಊರಿಗೊಂದ್ ಶಿಖರ ಇದ್ದಂಗ. ಸರ್ ಹೇಳಿದೆ ಸರ್ ಹಿಂಗೆಲ್ಲಾರ ಕೇಳಿ ಸರ್ ನಾ ಬರ್ತೀನ್ರಿ ಹೇಳಕ್. ಏನ್ ಹೇಳ್ಬೇಕಂತ ಕಲ್ತ್ಕೊಂಡೆ ಸರ್ ನನ್ ಕರೆಕ್ಟ್ ಆಗಿ ಹೇಳ್ಕೊಟ್ಟು. ಸುಮಾರು 2003ರಿಂದ 2026 ಇಲ್ಲಿವರೆಗೂ ಸಹಿತ ನಾನು ಬೇಸಿಗೆ ರಜೆ ತರಗತಿಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ಜೊತೆಗೆ ನಿತ್ಯವೂ ಸಹಿತ ಸಂಜೆಯ ವೇಳೆಯಲ್ಲಿ ಟ್ಯೂಷನ್ ಕ್ಲಾಸ್ಗಳನ್ನು ನಡೆಸ್ತಾ ಇದ್ದೀನಿ. ಉದ್ದೇಶ ಇಷ್ಟೇ, ಈ ಒಂದು ಶ್ರೀ ಸದ್ಗುರು ಗುರುಪಾದೇಶ್ವರ ಮಹಾಸ್ವಾಮಿಗಳ ಮಠದಿಂದ ಈ ಮಿಣಜಿ ಗ್ರಾಮದ ನಮ್ಮೂರಿನ ವಿದ್ಯಾರ್ಥಿನಿಯರ ಬದಲಾವಣೆ ತರಬೇಕು ಅನ್ನುವಂತ ಉದ್ದೇಶ. ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಮೆಣಜಗಿ ಗ್ರಾಮಕ್ಕೆ ಬಂದಿದ್ದೀವಿ. ಮೆಣಜಗಿಯ ಗುರುಪಾದೇಶ್ವರರ ಮಠಕ್ಕೆ ನಾವಿವತ್ತೊಂದು ವಿಶೇಷ ಸಂದರ್ಶನ ತಗೊಳಕ್ ಬಂದಿದ್ದೀವಿ. ಯಾಕಪ್ಪ ಈ ಸಂದರ್ಶನ ಅಂದ್ರೆ, ಮಠ ಮಾನ್ಯಗಳು ಯಾವತ್ತಿದ್ರು ನಮ್ಮ ಸಾರ್ವಜನಿಕರಿಗೆ ಬೇಕಾಗುವಂತ ಸಲಹೆ ಸೂಚನೆಗಳನ್ನ ಸೇರಿದಂತೆ ಯಾವಾಗ್ಲೂ ಸಮಾಜಮುಖಿ ಕೆಲಸಗಳನ್ನ ಮಾಡುತ್ತವೆ ಅನ್ನೋದಕ್ಕೆ ಇವತ್ತೊಂದು ಉದಾಹರಣೆಯನ್ನ ನಿಮ್ ಮುಂದೆ ತಗೊಂಡ್ ಬರ್ತಾ ಇದ್ದೀನಿ. ಏನಪ್ಪಾ ಅಂತದೊಂದು ವಿಶೇಷ ಈ ನ್ಯೂಸ್ ಅಲ್ಲಿ ಅಂದ್ರೆ, ಇವತ್ತು ಮಿಣಜಗಿ ಗ್ರಾಮದ ಗುರುಪಾದೇಶ್ವರ ಮಠದ ವತಿಯಿಂದ ಪ್ರತಿ ವರ್ಷ ಅಂದ್ರೆ ಕಳೆದ ಒಂದು 20ಕ್ಕೂ ಹೆಚ್ಚು ವರ್ಷದಿಂದ ಈ ಬೇಸಿಗೆ ರಜೆಯಲ್ಲಿ ಈ ಮಠದ ಕಾರ್ಯಾಧಿಕಾರಿಯಾದಂತಹ ನಮ್ಮ ಸೋಮಶೇಖರ್ ಮಿಣಜಗಿ ಸರ್ ಅವರು ತಮ್ಮ ಕೆಲಸಗಳ ಒತ್ತಡದ ಮಧ್ಯೆಯೂ ಈ ಒಂದು ಮಿಣಜಗಿ ಗ್ರಾಮದ ಮಕ್ಕಳು ಯಾವತ್ತೂ ಕೆಡಬಾರ್ದು, ಈ ರಜೆ ಬಂದ್ಬಿಟ್ರೆ ಸಾಕು ಉಡಾತನಕ್ಕೆ ಬೀಳಬಾರ್ದು ಅಂತ ಎಲ್ಲಾ ಮಕ್ಕಳನ್ನ ಮಠದಲ್ಲಿ ಸೇರಿಸಿ ಅವ್ರಿಗೆ ಟ್ಯೂಷನ್ ಕ್ಲಾಸಸ್ ಅಂತ ಒಂದು ಒಳ್ಳೆಯ ಕಾರ್ಯವನ್ನ ಮಾಡ್ತಾ ಬಂದಿದ್ದಾರೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ
ಯಶಸ್ಸಿನ ನಮ್ಮ ಕೂಡಲ ಶರಣರ ಡಂಕು ಲಿಂಗಕ್ಕೆ ಸಜ್ಜನ ಕಟ್ಟು ಹುಟ್ಟಲಿಲ್ಲ ಮೂರ್ತಿ ಪೂಜಿಸಲಿಲ್ಲ ಸಿಟ್ಟಿನ ಶಿವನ ಬೈದರೆ ಇವತ್ತನ್ನು ರೊಟ್ಟಿ ಕೊಡೋಣ ಸರೋದು 21 ones are 21 21 2s are 42 21 3s are 63 21 4s are 84 21 5s are 105 ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮುಕ್ಕು ಕಲ್ಲಿಗೆ ಏರಿಸು ನಾಲ್ಕು ನಗಿಸುವ ನುಡಿಸು ಊರಿಗೆ ಒಕ್ಕಲಿಗೆ ಸರ್ವಜ್ಞ. ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೇಕಾಗಿ ಶ್ರೀ ಮಲ್ಲಿಕಾರ್ಜುನ ಶಿಖರಕ್ಕೆ ಬೆಳಕಾಗಿ ಬಲ್ಲವರು ಹೇಳಿದ್ದು ಸುಳ್ಳಲ್ಲ ಸರ್ವಜ್ಞ. ನಡೆಯೋದೊಂದೇ ಭೂಮಿ ಕುಡಿಯೋದೊಂದೇ ನೀರು ಸುಡುವ ಅಗ್ನಿ ಮಂದೇ ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ. ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ತಿಳಿದು ಬೀಸುವ ಗಾಳಿ ಅದು ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಅನ್ಯರ ಅಗಳುವ ಪುಣ್ಯಗಳ ನೀನೆಂಬೆ ರಾಮನಾಥ. ಗಂಗನಿಗ ಕಾಡಿನಿಗ ಮಂಗನಿಗ ಬಾಗಿನಿಗ ನೀರಾಗ ಮತ್ತಾಗ ಕಬೇಕು. ವಸ್ತುಲೊಳಗೆ ಹುಲ್ಲು ತುಂಬಿ ಮನೆಯೊಳಗೆ ರಸ ತುಂಬಿ ಮನೆಯೊಳಗೆ ಮನೆ ಹೊಡೆಯೋ ಇದ್ದಾನೋ ಇಲ್ಲವೋ ಕೂಡಲ ಸಂಗಮದ ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟತನ ಬೇಡ ಮುಂದಕ್ಕೆ ಕಟ್ಟುವುದು ಬುದ್ಧಿ ಸರ್ವಜ್ಞ. ಕಲ್ಲಲ್ಲಿ ಹೂವಾಗಿ ಎಲ್ಲರಿಗೂ ಬೇಕಾಗಿ ಶ್ರೀ ಚನ್ನ ಮಲ್ಲಿಕಾರ್ಜುನ ಶಿಖರಕ್ಕೆ ಬೆಳಕಾಗಿ ಬಲ್ಲವರು ಹೇಳಿದ್ದು ಸುಳ್ಳಲ್ಲ ಸರ್ವಜ್ಞ. ಎಂಬುದು ತಾನು ಪಾಪವೇ ನೆಲೆಗಟ್ಟು ಆಪತ್ತು ಸುಖವಾಗ ಸರಿ ಎಂದು ಕಾಂಬಾಗೆ ಪಾಪ ಎಲ್ಲುವುದು ಸರ್ವಜ್ಞ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟತನ ಬೇಡ ಮುಂದಕ್ಕೆ ಕಟ್ಟಿದ್ದು ಬಿದ್ದು ಸರ್ವಜ್ಞ. ಕಲ್ಲು ಕಲ್ಲು ದೇವರಲ್ಲ ಮಣ್ಣು ಮಣ್ಣು ದೇವರಲ್ಲ ಯಥ ತಂದೆ ತಾಯಿ ದೇವರು. ಸರ್ವಜ್ಞನೆಂಬುವನು ಗರ್ವದಿಂದ ಆದಾನೆ ಸರ್ವಗಳ ಒಂದೊಂದು ನುಡಿಗಳಿತ್ತು ವಿಜಯ ಪರ್ವತವೇ ಆದ ಸರ್ವಜ್ಞ. ಜಾತಿ ನನ್ನ ಮನೆಯ ಜ್ಯೋತಿ ತಾಯಿನವೇ ಜಾತಿ ವಿಜಾತಿಯನ್ನು ಬೇಡ ದೇವನಲ್ಲಿ ಜಾತನೇ ಜಾತ ಸರ್ವಜ್ಞ. ವಚನ ಅನ್ನವನ್ನು ಇಕ್ಕುದು ನನ್ನೇನು ನುಡಿಯೋದು ತನ್ನಂತ ಬರೆಯೋಡೆ ಕೆಲಸ ದಿನಕ್ಕೂ ಸರಿ. ಕೊಟ್ಟಿದ್ದು ತನಗೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟತನ ಬೇಡ ಮುಂದಕ್ಕೆ ಕಟ್ಟದು ಬುದ್ಧಿ ಸರ್. ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೇ ಆಗಲೇ ಕರೆದುಕೊಡುವ ಧರ್ಮ. ಒನ್ನಾಗೆ ಬಿಡುವುದು ಸರ್ವಜ್ಞ.
ಕಲ್ಲು ಕಲ್ಲಣವಟ್ಟಿ ಕಲ್ಲಿನಿಂದ ಮನೆ ಕಟ್ಟಿ ಕಲ್ಲು ಮೆಕ್ಕಲ್ ಕೊಡುವ ಕಲ್ಲಿನಂತ ಇರೋದು ಸರ್ ಅದು. ಮಾಚಿನ ಮಲ್ಲ ತೂಚಿನ ಗಡಿಕೆ ಹಾಕಕ್ ಬರುತ್ತವೆ. ಜೇನೇನು ತಾಯಿ ನೀನು ಮಂಜು ನೀನು ಮಗಳ ನೀನು ಇಲ್ಲದೆ ಮಾತಾಡು ಇಲ್ಲ ಒಯ್ಯ ಕೊಡಲ್ಲ ಸಂತೆ. ಇದು ಕುಲ ಎಂದು ನಾನು ಹೊಡೆದಾಡಲಿಲ್ಲ, ಮೇಲು ಕೀಳಿ ಎಂದು ನಾನು ಹೀಯಾಸಲಿಲ್ಲ, ಬಲ್ಲವರು ಎಂದು ನಾನು ಅನ್ನಲಿಲ್ಲ, ಸ್ನೇಹ ಪ್ರೀತಿ ಎಂದು ಭಕ್ತಿಯಿಂದ ನಾವು ಒಂದೇ ಮಂತ್ರದಲ್ಲಿ ಸಾಗಿದೆ, ಆದರೆ ಇಡೀ ಜಗತ್ತೇ ಕುತಂತ್ರದಲ್ಲಿ ಮುಳುಗಿದೆ ಎಂದ ಹೇಳಿದ ಸದ್ಗುರು ಗುರುಪಾದೇಶ. ನಾನು ಬಿಟ್ಟು ನಿಂಗಟ್ಟು ಹೋದರೆ ಬೆಟ್ಟು ಮಿಂಟು ಹೊಡೆದಂತ ಕಲ್ಲಾಡಿ ಹೂವಾಗಿ ಎಲ್ಲರಿಗೆ ಬೇಕಾಗಿ ಶ್ರೀ ಮಲ್ಲಿಕಾರ್ಜುನಕ್ಕೆ ಶಿಖರಕ್ಕೆ ಬೆಳಕಾಗಿ ಬಲ್ಲವರು ಹೇಳಿದ್ದು ಸುಳ್ಳ ಸರಣಿ. ನೋಡಿದ್ರಲ್ಲ ವೀಕ್ಷಕರೇ, ಆ ತೊದಲು ನುಡಿಗಳ ಮಾತಿನಲ್ಲಿ ಆ ಮಕ್ಕಳ ಬಾಯಲ್ಲಿ ಇಷ್ಟೊಂದು ಚೆನ್ನಾಗಿ ವಚನಗಳು, ಇಷ್ಟೊಂದು ಚೆನ್ನಾಗಿ ಏನೋ ವಿದ್ಯಾಭ್ಯಾಸ ಬರ್ತಾ ಇದೆ ಅಂದ್ರೆ ಇದು ಈ ಊರಿನ ಒಂದು ಪುಣ್ಯನೇ ಅಂತ ಹೇಳ್ತೀನಿ. ಯಾಕಂದ್ರೆ ಇಂಥ ಒಂದು ಮಠ ಪಡಿಬೇಕಂದ್ರೆ ಈ ಊರಿನ ಹಿರಿಯರು ಸಾಕಷ್ಟು ಪುಣ್ಯ ಮಾಡಿ ಹೋಗಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಂದು ಊರಲ್ಲಿ ನಾವು ಮಠಗಳನ್ನ, ಮಂದಿರಗಳನ್ನ ನೋಡ್ತೀವಿ. ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ರೆ ಎಷ್ಟೋ ಕಷ್ಟ ಸುಖ ಅಥವಾ ಟೀಕೆಗಳನ್ನ ಎದುರಿಸ್ಬೇಕಾಗತ್ತೆ. ಆದ್ರೆ ಈ ಒಂದು ಮಠ ಯಾವುದೇ ಟೀಕೆ ಟಿಪ್ಪಣಿಗಳಿಗೆ ತಲೆ ಕೊಡದೇನೆ ಇಂಥ ಒಂದು ಹರಸಾಹಸ, ಅಂದ್ರೆ ಮಕ್ಕಳನ್ನ ತಯಾರು ಮಾಡೋದು ಸುಮ್ನೆ ಅಲ್ಲ, ಒಂದು ಸಾಹಸನೇ ಅದು. ನಾವು ನಮ್ಮ ಮಕ್ಕಳನ್ನ ಒಂದು ಅರ್ಧ ಗಂಟೆ ಹಿಡಿಯೋದಕ್ಕೆ ಕಷ್ಟ ಈಗಿನ ಜನರೇಷನ್ ಅಲ್ಲಿ. ಯಾಕಂದ್ರೆ ಮೊಬೈಲ್ ಅನ್ನ ನೋಡ್ಕೊಂಡು ಹುಡುಗರು ಏನೆಲ್ಲ ಮಾಡ್ತವೆ, ಎಷ್ಟೊಂದು ಕೀಟ್ಲೆಗಳನ್ನ ಕೊಡ್ತವೆ, ಎಷ್ಟೊಂದು ತೊಂದರೆಗಳನ್ನ ಮಾಡ್ತವೆ. ಅಂತ ಒಂದು ಸಂದರ್ಭದಲ್ಲೂ ಕೂಡ ಪ್ರತಿದಿನ ಈ ಮಕ್ಕಳನ್ನ ಸಂಭಾಳಿಸಿ ಈ ಮಕ್ಕಳಿಗೆ ಒಳ್ಳೆ ಒಳ್ಳೆ ವಿಚಾರಗಳನ್ನ ಹೇಳ್ಕೊಟ್ಟು, ಒಳ್ಳೆ ಒಳ್ಳೆ ಶ್ಲೋಕಗಳನ್ನ ಹೇಳ್ಕೊಟ್ಟು, ಒಳ್ಳೆ ವಚನಗಳನ್ನ ಹೇಳ್ಕೊಟ್ಟು ಏನು ಈ ಪ್ರಯತ್ನ ಇದೆ, ನಿಜವಾಗ್ಲೂ ಇದು ಸಮಾಜಮುಖಿ ಕೆಲಸಕ್ಕೆ ಒಂದು ದಿಟ್ಟ ಉದಾಹರಣೆ. ಇದು ಪ್ರತಿಯೊಂದು ಮಠಮಾನ್ಯಗಳು ಇಂಥ ಒಂದು ಕಾರ್ಯಕ್ಕೆ ಇಳಿದ್ಬಿಟ್ರೆ ನಮ್ಮಲ್ಲಿ ಶಿಕ್ಷಣದ ಕೊರತೆ ಇರೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಭಾಗ ಸಾಕಷ್ಟು ಹಿಂದುಳಿದ ಭಾಗ. ನಾವೇನು ಉತ್ತರ ಕರ್ನಾಟಕ ಹೇಳ್ತೀವಿ, ಸಾಕಷ್ಟು ಹಿಂದುಳಿದಿದೆ. ಯಾಕೆ ಹಿಂದುಳಿಯುತ್ತೆ ಅಂದ್ರೆ ನಾವು 5 ವರ್ಷದವರೆಗೂ ಮಕ್ಕಳಿಗೆ ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತೀವಿ, ಸಿಕ್ಕಾಪಟ್ಟೆ ಜ್ಞಾನ ಕೊಡ್ತೀವಿ. 5 ವರ್ಷದ ನಂತರ ನಮ್ಮ ಮಕ್ಕಳಿಗೆ ನಾವು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ. ಇದು ಸೈಂಟಿಫಿಕಲಿ ಕೂಡ ಇದು ಆಗಿದೆ, ಪ್ರೂವ್ ಆಗಿದೆ. ಹಾಗಾಗಿ ನಮ್ಮ ಮಕ್ಕಳಿಗೆ ನಾವು ಏನಾದ್ರು ಕಲಿಸ್ಬೇಕು ಅಂತ ಅನ್ಕೊಂಡ್ರೆ ಏನ್ ಕಲಿಸ್ಬೇಕು, ಏನ್ ಹೇಳ್ಬೇಕು ಅನ್ನೋದು ಸ್ವಲ್ಪ ನಮಗೆ ತಿಳಿದೇನೆ ಹೋಗಿರುತ್ತೆ. ಯಾಕಂದ್ರೆ ರಜಾ ದಿನಗಳಂದ್ರೆ ಹೆಂಗೆ, ಅದು ಬಿಸಿಲಿರುತ್ತೆ ಸಿಕ್ಕಾಪಟ್ಟೆ. ಆ ಬಿಸಿಲಲ್ಲಿ ಎಲ್ಲೋ ಅಜ್ಜಿ ಮನೆ ಕಳಿಸೋದು, ಬೇರೊಂದ್ ಕಡೆ ಕಳಿಸೋದು, ಅವ್ರೊಂದ್ 4 ದಿನ ನಮ್ಮ ಮಕ್ಕಳನ್ನ ನಾವು ಬೇರೆಯವ್ರು ನೋಡ್ಕೊಳ್ಳೋದು, ಈ ತರ ಆಗ್ತಾ ಇರುತ್ತೆ. ಆದ್ರೆ ಈ ಒಂದು ಮಠ, ಈ ಒಂದು ಗ್ರಾಮವನ್ನ ಸುಧಾರಣೆಯತ್ತ ನಾನು ಒಯ್ಬೇಕು. ನಮ್ಮೂರಲ್ಲಿ ಯಾರೊಬ್ರು ಅನಕ್ಷರಸ್ಥರು ಇರಬಾರ್ದು, ನಮ್ಮೂರಲ್ಲಿ ಅಂದ್ರೆ ಬುದ್ಧಿ ಕಡಿಮೆ ಇರೋರು ಇರಬಾರ್ದು ಅಂತ ಏನು ಈ ಮಠದ ನಮ್ಮ ಸೋಮು ಸರ್ ಹಿರೇಮಠವ್ರು ಏನ್ ಮಾಡ್ತಾ ಇದ್ದಾರೆ, ಅದು ಒಂದು ಉತ್ತಮ ಕಾರ್ಯ ಅಂತ ಹೇಳ್ತೀನಿ. ಅದಕ್ಕೆ ಇವತ್ತಿನ ಎಪಿಸೋಡ್ ಅನ್ನ ಸ್ಪೆಷಲ್ ಆಗಿ ಮಾಡಿದೀವಿ. ದಯವಿಟ್ಟು ನಮಸ್ಕಾರ. ಇವತ್ ನಾವು ಶ್ರೀ ಗುರುಪಾದೇಶ್ವರ ಮಠಕ್ಕ ಬಂದಿವಿ. ಮಿಣಜಗಿ ಒಳಗೈತಿದ್ದು. ಇಲ್ಲಿ ಬೇಸಿಗೆ ಶಿಬಿರ ನಡೆಸ್ತಾರ. ಇಲ್ಲಿ ಬಾಳ ಸಣ್ಣ ಸಣ್ಣ ಮಕ್ಕಳೆಲ್ಲ ಬರ್ತಾವ. ಇಲ್ಲಿ ನಾವ್ ನೋಡ್ದಂಗ ಬಾಳ ಸಣ್ಣ ಮಕ್ಳು ರಜಾ ಬಂತಂದ್ರ ನಾವ್ ಬೇಕಿ ತಾಯಿಯಾಗಿ ಹೇಳ್ತೀನಿ, ಸಣ್ಣ ಮಕ್ಳು ಸಂಭಾಳ್ಸೋದು ಬಾಳ ಕಷ್ಟ ಇಲ್ಲಿ ಈಗಿನ ದಿನಮಾನಗಳು. ಯಾಕಂದ್ರ ಸಣ್ಣ ಹುಡುಗರು ಈಗಿನ ಹುಡುಗರು ಬಾಳ ಫಾರ್ವರ್ಡ್, ಆಮೇಲೆ ಬಾಳ ಆಕ್ಟಿವ್ ಇರ್ತಾರ. ಅವ್ರನ್ನ ಸಂಭಾಳ್ಸೋದು ಮನ್ಯಾಗ ಬಾಳ ಕಷ್ಟ ಆಗ್ಬಿಡ್ತೈತಿ. ಎಲ್ಲಾರು ಹಿಡಿದ್ರು ನಾವ್ ನೋಡ್ಕೊಳಕ್ ಆಗಂಗಿಲ್ಲ ಅವ್ರನ್ನ. ಅದಕ್ಕ ಅವ್ರನ್ನ ಇಲ್ಲಿ ಸರು ಇಲ್ಲೆಲ್ಲಾರ್ನು ಅವ್ರನ್ನ ಸಂಭಾಳಿಸಿ ಇಲ್ಲಿ ಅವ್ರಿಗೆಲ್ಲಾ ಉಚಿತ ಶಿಕ್ಷಣವನ್ನ ಕೊಡ್ತಾರ ಅವ್ರಿಗೆ. ಅದನ್ನು ನಮ್ಮ ಅಜ್ಜಾರ ಹೆಸರು, ನಮ್ಮ ಮಠದ ಹೆಸರ ಇಲ್ಲಿ ನಮ್ಮ ಮಿಣಜಗಿ ಒಳಗ ಎದ್ ಕಾಣ್ತೈತಿ. ಇದು ಈ ಸ್ಕೂಲ್ ಒಳಗ ಬರೇ ಶಿಕ್ಷಣ ಅಲ್ದೆ ಶಿಸ್ತು ಮತ್ತ ಹಿರಿಯರ ಜೊತೆ ಹೆಂಗಿರ್ಬೇಕು, ಹಿರಿಯರ ಜೊತೆ ಹೆಂಗ್ ಮಾತಾಡ್ಬೇಕು, ಹೆಂಗ್ ನಡ್ಕೋಬೇಕು, ಆಮೇಲೆ ನಾವು ದಿನಂಪ್ರತಿ ಯಾವ್ಯಾವ ತರ ನಾವು ಅದನ್ನ ರೂಢಿ ಮಾಡ್ಕೋಬೇಕು ಅಂತ ಹೇಳಿ ಇಲ್ಲೆಲ್ಲಾ ಕಲಿಸ್ತಾರ. ಬರೀ ಶಿಕ್ಷಣ ಅಲ್ದೆ ಅವ್ರ ಜೋಡಿ ನಾವ್ ನಮ್ ನಡವಳಿಕೆ ಹೆಂಗಿರ್ಬೇಕು, ನಾವು ತಂದೆ ತಾಯಿ ಜೋಡಿ ಹೆಂಗ್ ನೋಡ್ಕೋಬೇಕು, ಹಿರಿಯರ ಜೋಡಿ ಹೆಂಗ್ ನೋಡ್ಕೋಬೇಕು ಅದನ್ನೆಲ್ಲಾ ಕಲಿಸ್ತಾರ. ಆಮೇಲೆ ಅದ್ರ ಜೊತೆಗೆ ಹೆಚ್ಚಿನ ವಿಷಯಗಳನ್ನು ಇಲ್ಲಿ ಕಲಿಸ್ತಾರ. ಶಾಲ್ಯಾಗ ಆದ್ರ ಬರೀ ಅವ್ರ ಏನ್ ಪಠ್ಯ ಪುಸ್ತಕದಾಗ ಏನಿರ್ತದ ಅಷ್ಟೇ ಅಲ್ಲಿ ಬೋಧನೆ ಮಾಡ್ತಾರ, ಪೀರಿಯಡ್ ವೈಸ್. ಆದ್ರಿಲ್ಲ ಎಲ್ಲಾರ್ಗಿ ಒಟ್ಟ
ಏನೇನ್ ಹೊಸ ಏನೇನ್ ಅದಾವ ಎಲ್ಲಾ ತರ ಇಲ್ಲೆಲ್ಲಾ ಹೇಳ್ತಾರ. GK ಬಂತು, ಆಮೇಲೆ ಸಾಹಿತ್ಯ ಬಂತು, ವಚನ ಬಂತು, ಶ್ಲೋಕ ಬಂತು, ಒಟ್ ಎಲ್ಲಾ ತರ ಅವ್ರಿಗೆ ಇಲ್ಲಿ ಸರ್ ಕಲಿಸ್ತಾರ. ಅದಕ್ಕ ಪ್ರತಿ ವರ್ಷ ಇಲ್ಲಿ ನಿಮ್ಮ ಮಕ್ಕಳನ್ನ ಕರ್ಕೊಂಡ್ ಕಳಿಸ್ರಿ, ಅವ್ರಿಗೆಲ್ಲಾ ಒಳ್ಳೆ ಶಿಕ್ಷಣ ಸಿಗ್ತೈತಿ. ಆಮೇಲೆ ಇಲ್ಲಿ ಸದುಪಯೋಗ ಪಡೆದ್ಕೊಳ್ರಿ ನೀವು. ಆಮೇಲೆ ಈ ಮಠ ಊರಿಗೆ ಇದೊಂದ್ ಶಿಖರ ಇದ್ದಂಗ. ಇದನ್ನ ಹೆಸರು ಕೇಳಿದ್ರನ್ನ ಅವ್ರಿಗೆ ಎಲ್ಲಾರ್ಗಿ ಖುಷಿ ಆಗ್ಬೇಕು. ಹಂಗ ಈ ಮಠನ ಬೆಳೆಸ್ರಿ. ಆಮೇಲೆ ಎಲ್ಲಾ ನಿಮ್ ಹುಡುಗರು ಕಳಿಸ್ರಿ. ಹುಡುಗರು ಬಾಳ ಶಾಣೆ ಆಗ್ತಾವು. ಎಲ್ಲಾ ರೀತಿ ಬರೇ ಶಿಕ್ಷಣ ಅಲ್ದೆ ಎಲ್ಲಾ ರೀತಿನೂ ಪ್ರಯೋಜನ ಪಡೆದ್ಕೊಳ್ರಿ ಅಂತ ನಾ ಈ ಮೂಲಕ ಕೇಳ್ಕೊತೀನಿ. ನನ್ನ ಹೆಸರು ಅಮೃತ. ನಾ 2 ವರ್ಷ ನಾ ಮೊದ್ಲು ವಿಕಾಸ್ ಸ್ಕೂಲಿಗೆ ಓದ್ತಿದ್ದೆ. 2 ವರ್ಷ 2 ತಿಂಗಳಾಯ್ತು ಇಲ್ಲಿ ಬರಾಕತ್ತು. ನಮಗ ಸರ್ ಎಲ್ಲಾ ಕಲಿಸ್ಕೊಟ್ಟಾರ. ಅದು ಕೇಳೋಣ, ಯಾವ್ದ್ ಬರ್ಲಾ ಅದ್ ಕೇಳಿರ್ತಾರ, ಅದು ಕೇಳ್ತೀವಿ. ಅದೆಲ್ಲ ಹೇಳ್ಕೊಟ್ಟಾರ. ಸ್ವಂತ ಮಕ್ಕಳ ತರ ನೋಡ್ಕೋತಾರ. ಅದು ಬರಲ್ಲ ಇದು ಬರಲ್ಲ ತಾನ ಹೇಳ್ಕೊಟ್ಟಾರ. ಬಡವ್ರ ಮಕ್ಳಿಗೆ ಹಿಂಗ ತಂದೆ ತಾಯಿ ಇಲ್ಲಾರ್ದವ್ರಿಗೆಲ್ಲಾ ಫ್ರೀ ಕಲ್ಸ್ಯಾರ. ಆದಷ್ಟು ನಾವೇ ಕೊಟ್ರ ತಗೋತಾರ. ಒಮ್ಮೊಮ್ಮೆ ಕೇಳಿದ್ರು ಒಮ್ಮೆ ಕೊಡ್ತೇವ ಅಂದ್ರು ಇಸ್ಕೊಳಲ್ಲ. ಹೋದ ವರ್ಷ ಬರ್ತಿದ್ದ, ಅವಾಗೂ ಚಂದ ಕಲ್ಸ್ಯಾರ, ಈಗೂ ಚಂದ ಕಲಿಸ್ತಾರ. ಬೇಕಂದ್ರ ಟೀಚರ್ಸ್ ಕರ್ಸ್ಕೊಂಡಾರ. ಎಲ್ಲಾ ಟೀಚರ್ಸ್ ಕರ್ಸ್ಕೊಂಡಾರ. ಎಲ್ಲಾ ಚಂದಾಗಿ ಹೇಳ್ಕೊಟ್ರ. ಎಲ್ಲಾ ಬರ್ಲಾ ತಿಳಿಸ್ಕೊಟ್ರ. ಹಿಂದಿ, ಇಂಗ್ಲಿಷ್ ಎಲ್ಲ ಹೇಳ್ಕೊಡ್ತಾರ. ಡೈಲಿ ಮತ್ ಬೆಳಗ್ಗೆ ಪ್ರೇಯರ್ ಮಾಡ್ಸೋ ಹೊಸ ಸಾಂಗ್ ಕಲಿಸ್ಕೊಡ್ತಾರ. ವಚನ ಎಲ್ಲಾ ಕಲಿಸ್ಕೊಡ್ತಾರ. ಮತ್ ಆಟ ಆಡಿಸ್ತಾರ, ಎಲ್ಲಾ ಮಾಡಿಸ್ತಾರ. ಹಿಂಗ ಲಾಸ್ಟ್ ಡೇ ಹಿಂಗಿತ್ತಂದ್ ಫಂಕ್ಷನ್ ಮಾಡಿಸ್ತಾರ. ಇಲ್ಲಿ ಬಂದು ಡೈಲಿ ಮಠಕ್ ಸೋ ಮಾಡಿ ಎಲ್ಲಾ ಮಾಡ್ಕೇಶಿಂದ ನಾವು ಎಲ್ಲಾ ಬರ್ತೇವಿ, ಸೋ ಮಾಡ್ತೇವಿ. ಕುಂತ್ಕೊಂಡ್ರ ಒಂದಿನ ಹಿಂಗ್ ಮನ್ಯಾಗ ರೀ ಕೊಡ್ತಾರ. ತಂದೆ ತಾಯಿ ಸ್ವಾಮಿ ಬರೀ ಕೊಡ್ತಾರ. ಇಲ್ಲಿ ಬಂದ್ ಎಲ್ರು ತಂದೆ ತಾಯಿ ನನ್ ಮಗಳ ಶಾಣೆಗೆ, ನನ್ ಮಗ ಶಾಣೆಗೆ ಅಂತ ಹೇಳ್ತಾರ. ನಮ್ ತಮ್ಮ ನಾನು ಬಾಳ್ ಇದ್ವಿ, ಇಲ್ಲಿ ಬಂದಿನ ಶಾಣೆಗೆ ನಾವು. ನನ್ನ ಹೆಸರು ಶಿವಾನಿ ಅಂತ. ನಾನ್ ಫಸ್ಟ್ ಕುಮಾರೇಶ್ವರ್ ಸ್ಕೂಲಿಗೆ ಹೋಗ್ತಿದ್ದೆ ತಾಳಿಕೋಟೆಯಲ್ಲಿ. ಅವಾಗ ಸ್ಕೂಲ್ ರಜೆ ಕೊಟ್ಮೇಲೆ ನಾನು ಇಲ್ಲಿಗೆ ಬಂದಿದ್ದು. ಇಲ್ಲಿ ಬಂದ ತಕ್ಷಣ ನನ್ ತಂಗಿ ಫುಲ್ ಅವಳಿಗೇನು ಬರ್ತಿದ್ದಿಲ್ಲ. ಇಲ್ಲಿ ಬಂದ್ಮೇಲೆ ಸರ್ ಅವಳಿಗೆ ಬುದ್ಧಿ ಹೇಳ್ಕೊಟ್ಟು ಅವಳ ಗುಡ್ ಸ್ಟೂಡೆಂಟ್ ಆಗಿ ಮಾಡ್ದ. ಎಲ್ಲದ್ರಲ್ಲೂ ಈಗ ಗುಡ್ ಆಗಿ ವರ್ಕ್ ಮಾಡ್ತಾಳೆ. ಆಮೇಲೆ ನಾ ದಿನ ಮಠಕ್ ಬಂದ್ಮೇಲೆ ಅಲ್ಲಿ ಹೋಗಿ ಒಳಗಡೆ ನಮಸ್ಕಾರ ಮಾಡಿ ಬಂದ್ಮೇಲೆ ಸರ್ ಎಲ್ರಿಗೂ ಗೌರವ ಹಚ್ಚಬೇಕು. ಮತ್ತೆ ಜನಕ್ಕೂ ಗೌರವ ಹಚ್ಚಿ ಮಾತಾಡ್ಬೇಕು. ತಂದೆ ತಾಯಿಗೆ ನಮಸ್ಕಾರ ಮಾಡಿ ಬರ್ಬೇಕು. ಎಲ್ಲರಿಗೂ ರೀಚ್ ಮಾತಾಡ್ಬೇಕು. ಕೆಟ್ಟದನ್ನ ಮಾಡ್ಬಾರ್ದು, ಒಳ್ಳೇದನ್ನೇ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ. ಧನ್ಯವಾದ. ನನ್ನ ಹೆಸರು ಕಲ್ಲಂಗೂಡ. ನಾನು ಬರೀ ದಡ್ಡಿದ್ದೇನೆ. ಇಲ್ಲಿ ಬಂದ ಚೆನ್ನಾಗಿನಿ. ರಿಯಾಜ್ ಅಂತಿದ್ರು. ನಾನು ಹಚ್ತೀನಿ. ಎಲ್ಲರಿಗೂ ಗೌರವ ಕೊಡುವಂತ ಸರ್ ಕೊಡ್ತೀನಿ. ಸರ್ ಇಲ್ಲಿ ಬಂದ ನಾನು ಸುಧಾರಣ ಆಗಿನಿ. ಮನ್ಯಾಗ ರಿಯಾಜ್ ಅಂತಾರ, ನಾನು ರಿಯಾಜ್ ಹಚ್ತೀನಿ. ನನ್ನ ಹೆಸರು ಅಶ್ವಿನಿ. ನಾನು ಸಿದ್ಧಲಿಂಗೇಶ್ವರ ಸ್ಕೂಲಿಗೆ ಓದ್ತಿದ್ದೆ. ನಾ ಇಲ್ಲಿ ಬಂದ್ಮೇಲೆ ಹುಷಾರಾಗಿನಿ. ನಮ್ಗ ರೀ ಹಚ್ಚ ಅಂತ ಹೇಳ್ಕೊಡ್ತಾರೆ. ಎಲ್ಲರಿಗೂ ಗೌರವ ಹಚ್ಚ ಹೇಳ್ಕೊಡ್ತಾರೆ. ಬರ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಬಾ ಅಂತ ಹೇಳ್ತಾರೆ. ನಾ ಇಲ್ಲಿ ಬಂದಿನಿ ಹುಷಾರಾಗಿನಿ. ಇಲ್ಲಿ ಬರೋನೇ ಗುಡಿಗ್ ನಮಸ್ಕಾರ ಮಾಡ್ತೀವಿ. ಸರ್ ನಮ್ಗೆಲ್ಲಾ ಕಲಿಸ್ಕೊಡ್ತಾರ. ಹಿಂದಿ ಕಲಿಸ್ಕೊಡ್ತಾರ, ಇಂಗ್ಲಿಷ್ ಕಲಿಸ್ಕೊಡ್ತಾರ, ಮ್ಯಾಥ್ಸ್ ಕಲಿಸ್ಕೊಡ್ತಾರ, ಎಲ್ಲಾ ಕಲಿಸ್ಕೊಡ್ತಾರ. ಆ ಸರ್ಗ್ ಧನ್ಯವಾದಗಳು. 4ನೇ ತರಗತಿಯಲ್ಲಿ ಓದುತ್ತೇನೆ. ನನ್ನ ಶಾಲೆಯ ಹೆಸರು ಕುಮಾರೇಶ್ವರ್. ನಾನು ಇಲ್ಲಿ ಬಂದು 2 ತಿಂಗಳಾಯ್ತು. ನಾನು ಮೊದಲು ಉಡಾಲಿದ್ದೆ. ಸರ್ ಬರೋನೇ ಇಲ್ಲಿ ಎಲ್ಲ ಹೇಳ್ಕೊಡ್ತಾರೆ. ಮತ್ತೆ ಎಲ್ಲ ಸರ್ ಹೇಳಿದೆಲ್ಲ ಪಾಲಿಸ್ತೀವಿ. ಮನೆಗ್ ಹಚ್ಬೇಕು, ಸಾಮಾಡ್ ಬರ್ಬೇಕು, ಊರಾಗೆಲ್ಲ ಗೌರವ ಕೊಡ್ಬೇಕಂತ ಹೇಳ್ತಾರೆ. ಹಿಂಗೆ ನಾ ಮನ್ಯಾಗ ಎಲ್ಲ ಮಾತನ್ನ ಕೇಳ್ತೀನಿ. ಭೀಮನಗೌಡ ರಾಮನಗೌಡ ಪಾಟೀಲ್ ಆಯ್ತು. ಧನ್ಯವಾದ. ನನ್ನ ಹೆಸರು ವಿಷ್ಣು. ನಾ LKG ಓದುತ್ತಿದ್ದೆ. ನನಗೆ 20 ತಕ್ಕ ಮಗ್ಗು ಬರ್ತಿದ್ದೆ. 15 ವಚನ ಬರ್ತಿದ್ದೆ. ನನ್ನ ಹೆಸರು ಗಂಗಾ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ ದೊಡ್ಡಪ್ಪರು ನಾನ್ ನೋಡಕತ್ತು 4-5 ವರ್ಷ ಆಯ್ತು. ಉಡಾಳಾಗಿದ್ ಮಕ್ಳು ಶಾಣೆ ಆಗ್ಯಾರ. ಮತ್ ನನ್ ಮಗ್ಗಿ ಬರ್ತಿದ್ದಿಲ್ಲ, ಏನು ಓದಕ್ ಬರ್ತಿದ್ದಿಲ್ಲ. ಇಲ್ಲಿ ಟ್ಯೂಷನ್ ಬರಾಕತ್ತಿಂದ ನನಗೆಲ್ಲಾ ಬರಾಕತ್ತೈತಿ. ಮತ್ 30 ತಕ ಮಗ್ಗಿ ಬರ್ತೈತಿ.
ನನ್ನ ಹೆಸರು ಕಾವೇರಿ ಪರಶುರಾಮ್ ಮಸ್ಕಾನ ಅಂತ. ನಮ್ಮೂರ್ ಹಿರೂರು, ನಾ ಇಲ್ಲಿರೋದು ನಮ್ಮ ಅಜ್ಜಿ ಊರಾಗಿರ್ತೀನಿ. ಇಲ್ಲಿ ಬರಕತ್ತು ನಾನು 2 ತಿಂಗಳಾಯ್ತು. ಸರ್ ಹೇಳಿದೆ, ಸರ್ ಹಿಂಗ್ ಎಲ್ಲಾರ ಕೇಳ್ರಿ ಸರ್, ನಾ ಬರ್ತೀನ್ರಿ ಹೇಳಕ್ರಿ ಅಂತ ಹೇಳಿ. ನೀ ಫಸ್ಟ್ ನನ್ ಬಲ್ ಬಂದ್ ಕಲಿ, ಆಮೇಲೆ ನಿನಗ್ ಹೆಂಗ ಹೇಳ್ಬೇಕಂದ್ರೆ ನಾ ಹೇಳ್ಕೊಡ್ತೀನಿ ಅಂತಂದ್ರ ಸರ್. ಇಲ್ಲಿ 2 ತಿಂಗಳು ಬಂದೆ. ಬರೋದ್ರಾಗ ಒಂದೇ ವಾರನೇ ನಾ ಏನ್ ಹೇಳ್ಬೇಕಂತ ಕಲ್ತ್ಕೊಂಡೆ ಸರ್. ನನ್ ಕರೆಕ್ಟ್ ಆಗಿ ಹೇಳ್ಕೊಟ್ರು. ಮತ್ತೆ ನಾನು ಬೇರೆ ಕಡೆ ಎಲ್ಲ ಟ್ಯೂಷನ್ ಎಲ್ಲ SLC ಮಟ್ಟ ಟ್ಯೂಷನ್ ಕಲ್ತೀನಿ ಅಂದ್ರು ಯಾರು ಮನ್ಯಾಗ ತಂದೆ ತಾಯಿ ರೆಸ್ಪೆಕ್ಟ್ ಕೊಡೋದು ಮತ್ತೆ ಹಚ್ಚಿ ಮಾತಾಡೋದು ಈ ತರ ಏನ್ ಹೇಳ್ಕೊಡ್ತಿಲ್ಲ. ಏನು ಟ್ಯೂಷನ್ ಹೋಗ್ತಿದ್ವಿ, ಆಯ್ತು ಕ್ಲಾಸ್ ವರ್ಕ್ ಕೇಳ್ತಿದ್ರು, ಹೋಮ್ ವರ್ಕ್ ಕೇಳ್ತಿದ್ರು, ಆಯ್ತು ಮಾಡ್ಕೋತಿದ್ವಿ ಬರ್ತಿದ್ವಿ ಜಾಸ್ತಿ. ಮತ್ತೆ ಎಲ್ಲೇ ನಾನ್ ಹಚ್ಚಿದಲ್ಲಿ ಟ್ಯೂಷನ್ ಪ್ರೇಯರ್ನು ಮಾಡ್ಸಿಲ್ಲ. ಇಲ್ಲಿ ಪ್ರೇಯರ್ ಮಾಡಿಸ್ತಾರೆ, ಮತ್ತೆ ಶ್ರೀ ಸದ್ಗುರು ಗುರುಪಾದೇಶ್ವರದ ಸಾಂಗ್ ಆಡಿಸ್ತಾರ, ಮತ್ತ ತಾಯಿ ಶಾರದೆ ಹಾಡ ಆಡಿಸ್ತಾರ. ಮತ್ತೆ ಎಲ್ಲಾ ಮಕ್ಕಳಿಗೆ ವಚನ ಹೇಳ್ಕೊಡಂತ ವಚನ ಹೇಳ್ತಾರ. ಮತ್ ಪ್ರತಿ ಮಕ್ಕಳು ಕೂಡ ಅವ್ರ ಮನೆಯಲ್ಲಿ ತಂದೆ ತಾಯಿಗಾಲಿ, ಮನೆಯಲ್ಲಿ ಇರುವಂತ ಓಣೆಯಲ್ಲಿರುವಂತ ಎಲ್ಲಾ ಜನಗಳಿಗಾಗ್ಲಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರ ಅಂತ ಹೇಳ್ತಾರ. ಮನೇಲಿ ಕೂಡ ರೆಸ್ಪೆಕ್ಟ್ ಕೊಡ್ತಾರ. ಇಲ್ಲಿ ಎಷ್ಟೇ ಮಿನಿಜಿ ಅಂದ್ರ ಉಡ ಜಾಸ್ತಿ ಅಂತದಾರ. ಬಟ್ ಇಲ್ಲಿ ಬರಾಕತ್ತಿಂದ ಇಲ್ಲಿ ನೋಡಕತ್ತಿಂದ ಪ್ರತಿಯೊಬ್ಬರ ಸ್ಟೂಡೆಂಟ್ ಎಷ್ಟು ಗುಡ್ ಸ್ಟೂಡೆಂಟ್ ಅದಾರ ಅಂತ ಗೊತ್ತಾಯ್ತು. ಮತ್ ನಾ ಟೀಚ್ ಮಾಡ್ಬೇಕಂತ ಸ್ಟೂಡೆಂಟ್ ಕೂಡ ಸಹ ಒಳ್ಳೆ ಗುಡ್ ಸ್ಟೂಡೆಂಟ್ ಅದಾರ. ಏನ್ ಮಾತ್ ಕೇಳ್ತಾರ, ಎಲ್ಲಾ ತರದ್ದು ವರ್ಕ್ ಮಾಡ್ಕೊಡ್ತಾರ. ಮತ್ ಸರ್ ಕೂಡ ಎಲ್ಲಾ ರೀತಿಯಿಂದ ಸಪೋರ್ಟ್ ಮಾಡ್ತಾರ. ಅವ್ರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್. ಅವ್ರ ಜೊತೆ ಕೆಲವಿಷ್ಟು ಮಾತುಗಳನ್ನ ಮಾತಾಡ್ಸೋಣ. ಅವ್ರ ಬಾಯಿಂದ ಏನ್ ಬರುತ್ತೆ ಕೇಳೋಣ. ಯಾಕೆ ಅವರು ಈ ಒಂದು ಟ್ಯೂಷನ್ ಕ್ಲಾಸಸ್ಗೆ ಒತ್ತು ಕೊಡ್ತಿದ್ದಾರೆ ಅನ್ನುವಂತ ಮಾತನ್ನ ಅವರಿಂದ ಕೇಳೋಣ ಬನ್ನಿ. ಇವತ್ತಿನ ದಿವಸ ನಮ್ಮ ಶ್ರೀ ಸದ್ಗುರು ಗುರುಪಾದೇಶ್ವರ ಮಹಾಸ್ವಾಮಿಗಳ ಮಠದಲ್ಲಿ ಈ ನಡೀತಕ್ಕಂತಹ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಟ್ಯೂಷನ್ ಕ್ಲಾಸ್ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ 120 ವಿದ್ಯಾರ್ಥಿನಿಯರು ಹಾಜರಾತಿಯಲ್ಲಿ ಇದ್ಕೊಂಡು ಈ ಬೇಸಿಗೆ ರಜೆ ತರಗತಿಗಳನ್ನು ಮಾಡುವಂತ ಉದ್ದೇಶ ಏನಪ್ಪಾ ಅಂತಂದ್ರ, ನಾನೊಬ್ಬ VVS ಮಹಿಳಾ ಪದವಿ ಪೂರ್ವ ಕಾಲೇಜಿನ ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿದ್ದು, ಒಬ್ಬ ಪ್ರವಚನಕಾರನಾಗಿದ್ದು, ಒಬ್ಬ ಸಾಹಿತಿಯಾಗಿದ್ದು, ಒಬ್ಬ ಸಂಗೀತಗಾರನಾಗಿದ್ದು ನಾನು ಆರಾಮ್ ಇರ್ಬೋದಾಗಿತ್ತು. ಸುಮಾರು 2003ರಿಂದ 2026 ಇಲ್ಲಿವರೆಗೂ ಸಹಿತ ನಾನು ಬೇಸಿಗೆ ರಜೆ ತರಗತಿಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ಜೊತೆಗೆ ನಿತ್ಯವೂ ಸಹಿತ ಸಂಜೆಯ ವೇಳೆಯಲ್ಲಿ ಟ್ಯೂಷನ್ ಕ್ಲಾಸ್ಗಳನ್ನು ನಡೆಸ್ತಾ ಇದ್ದೀನಿ. ಉದ್ದೇಶ ಇಷ್ಟೇ, ಈ ಒಂದು ಶ್ರೀ ಸದ್ಗುರು ಗುರುಪಾದೇಶ್ವರ ಮಹಾಸ್ವಾಮಿಗಳ ಮಠದಿಂದ ಈ ಮಿಣಿಜಿ ಗ್ರಾಮದ ನಮ್ಮೂರಿನ ವಿದ್ಯಾರ್ಥಿನಿಯರ ಬದಲಾವಣೆ ತರಬೇಕನ್ನುವಂತ ಉದ್ದೇಶ. ನಾನೇನೋ ದುಡ್ಡು ಮಾಡ್ಬೇಕು, ದುಡ್ಡು ಗಳಿಸ್ಬೇಕು, ಹೊಲ ಹಿಡಿಬೇಕು, ಪಡೆ ಹಿಡಿಬೇಕು, ಮನಿ ಹಿಡಿಬೇಕು ಅನ್ನುವಂತ ಉದ್ದೇಶ ನನ್ನಲ್ಲಿಲ್ಲ. ನನ್ನ ಕೈಯಲ್ಲಿ ಕಲಿತಂತಹ ಮಕ್ಕಳು ಸಂಸ್ಕಾರವಂತರಾಗ್ಬೇಕು. ನಮ್ಮ ಮಠದಿಂದ ಏನಪ್ಪಾ ಅಂತಂದ್ರ, ನಮ್ಮ ಟ್ಯೂಷನ್ ಕ್ಲಾಸ್ ಇಂದ ಏನಪ್ಪಾ ಅಂತಂದ್ರ ಸಂಸ್ಕಾರ ಸಿಗ್ಬೇಕು. ಎಂತ ಸಂಸ್ಕಾರ? ತಂದೆ ತಾಯಿಗೆ ಗೌರವ ಕೊಡ್ತಕ್ಕಂಥದ್ದು, ಜೊತೆಗೆ ಯಾವ ರೀತಿ ಮಾತನಾಡಬೇಕು, ಜೊತೆಗೆ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಜೊತೆಗೆ ಅಪೋಸಿಟ್ ವರ್ಡ್ಸ್, ಆಮೇಲೆ ಇಂಗ್ಲಿಷ್, ಹಿಂದಿ, ಕನ್ನಡ ಇವು 3 ಲ್ಯಾಂಗ್ವೇಜ್ ಬರಬೇಕು, ಟೇಬಲ್ಸ್ ಬರಬೇಕು. ಹೀಗೆ ನಿಮ್ಮನ್ನೆಲ್ಲ ತಯಾರು ಮಾಡ್ತಕ್ಕಂತಹ ಕೆಲಸ ಅದು ನಮ್ಮ ವಿಷ್ಣುವರ್ಧನ್ ಅವರ ಟ್ಯೂಷನ್ ಕ್ಲಾಸಸ್ ಸದ್ಗುರು ಗುರುಪಾದೇಶ್ವರ ಮಹಾಸ್ವಾಮಿಗಳ ಮಠದಲ್ಲಿ ಮಾಡ್ತಾ ಇದೆ. ನೀವು ಅನ್ಬೋದು, ವಿಷ್ಣುವರ್ಧನ್ ಅವರ ಹೆಸರನ್ನೇ ಹಾಕಿಟ್ಟಿರಿ ಇದನ್ನ ಕೇಳ್ಬೋದು. ಯಾಕಂತಂದ್ರ ನಾನು ಅವ್ರ ಅಪ್ಪಟ ಅಭಿಮಾನಿನೂ ಹೌದು, ನಾ ಅವ್ರ ನೋಡ್ಕೊಂಡು ಬೆಳೆದಂತವನು ನಾನು. ಜೊತೆಗೆ ಗುರುಪಾದೇಶ್ವರ ಮಠದಾಗನೇ ಯಾಕೆ ಕ್ಲಾಸ್ ನಡ್ಸಕತ್ತೀವಪ್ಪ ಅಂದ್ರ, ಇಲ್ಲಿ ಆಧ್ಯಾತ್ಮದ ಒಲವು, ಶಿಕ್ಷಣದ ಒಲವು, ಜೊತೆಗೆ ಆ ಗುರುವಿನ ಕೃಪೆ ತಮ್ಮೆಲ್ಲರ ಮೇಲೆ ಆಗ್ಲಿ ಅನ್ನುವಂತ ಉದ್ದೇಶದಿಂದ ಇಲ್ಲಿ ಕ್ಲಾಸ್ಗಳನ್ನು ನಾವು ನಡೆಸ್ತಾ ಇದ್ದೀವಿ. ಅದೆಷ್ಟೋ ಜನ ಪಾಲಕರು ಫೋನ್ ಮಾಡ್ತಾರೆ, ಸರ್ ನಮ್ಮ ಮಕ್ಕಳು ನಿಮ್ಮಲ್ಲಿ ಬರ್ತಾ ಇರುವುದರಿಂದ ಈಗ ಬದಲಾವಣೆ ಆಗಿದ್ದಾರೆ. ಮೊದಲು ಮಾತು ಕೇಳ್ತಿದ್ದಿಲ್ಲ, ಬರೀ ಫೋನ್ ಹಿಡ್ಕೊಂಡ್ ಕುಂದಿರ್ತಿದ್ರು, ಇವಾಗ ಫೋನ್ ಮುಟ್ಟುದಿಲ್ಲ, ಚೆನ್ನಾಗಿ ರೀತಿ ಮಾತಾಡ್ತಾರೆ, ಹೇಳಿದ ಮಾತು ಕೇಳ್ತಾರೆ ಅಂತ ಅದೆಷ್ಟೋ ಪಾಲಕರು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಅದಕ್ಕ ಇವತ್ತಿಲ್ಲಿ ಸದ್ಗುರು ಗುರುಪಾದೇಶ್ವರ ಮಹಾಸ್ವಾಮಿಗಳ ಮಠದಲ್ಲಿ ಏನಾದ್ರು ಟ್ಯೂಷನ್ ಕ್ಲಾಸಸ್ ನಡೀತಾ ಇದೆಯಪ್ಪ ಅಂತಂದ್ರ ಅದಕ್ಕೆ ನಮಗೆ ಸಾಥಾಗಿ ಕಾವೇರಿ ಮೇಡಮ್ ಆಗಿರ್ಬೋದು, ಈಶ್ವರಿ ಮೇಡಮ್ ಆಗಿರ್ಬೋದು, ಜೊತೆಗೆ ಅನೇಕರು ಇನ್ನೊಂದಿಬ್ರು ಟೀಚರ್ಸ್ ಬರ್ಬೇಕಾಗಿತ್ತು, ಅವರು ಬಂದಿಲ್ಲ. ಅವರೆಲ್ಲರ ಸಾರಥ್ಯದಲ್ಲಿ ಈ ಮಿಣಿಜಿ ಒಳಗ ಈ ಒಂದು ಸ್ನೇಹಜೀವಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಟ್ಯೂಷನ್ ಕ್ಲಾಸಸ್ ಈ ಸದ್ಗುರು ಗುರುಪಾದೇಶ್ವರ ಮಠದಲ್ಲಿ ನಡೀತಾ ಇದೆ. ಅದಕ್ಕೆ ಇವತ್ತಿನ ದಿವಸ ವಿಶೇಷವಾಗಿ ಸಂದರ್ಶನವನ್ನು ಬಯಸಿ ಬಂದಿದ್ದು ಅಂಗಭೋಗ, ಬಯಸದೇ ಬಂದಿದ್ದು ಲಿಂಗಭೋಗ ಅನ್ನುವ ಹಾಗೆ ಇವತ್ತಿನ ದಿವಸ
ನಮ್ಮ ಚೇತನ್ ಸರ್ ಅವರು ಆಕಸ್ಮಿಕವಾಗಿ ಬಂದ್ರು. ಅದು ನಮಗ ಬಯಸದೇ ಬಂದಿದ್ದು ಒಂದು ಭಾಗ್ಯ ಅಂತ ಕೇಸ ಅನ್ಕೋಬಹುದು. ಇವತ್ತಿನ ದಿವಸ ನಮ್ಮ ಟ್ಯೂಷನ್ ಕ್ಲಾಸಿನ ಒಂದು ವರದಿಯನ್ನು ಮಾಡ್ತಾ ಇದ್ದಾರಲ್ಲ, ಬಹಳ ಸಂತೋಷ ಆಗ್ತಾ ಇದೆ. ಅವರಿಗೂ ಸಹಿತ ಧನ್ಯವಾದಗಳನ್ನ ಹೇಳ್ತಾ, ಎಲ್ಲಾ ಮಕ್ಕಳಿಗೆ ನಾ ಮತ್ತೊಂದು ಏನ್ ಹೇಳೋದಪ್ಪ ಅಂತಂದ್ರ, ಜೀವನದಲ್ಲಿ ನೀವ್ ಏನಾರ ಮಾನವರಾಗ್ರಿ ಮತ್ತು ಮನೆಯೊಳಗಿದ್ದಂತ ತಂದೆ ತಾಯಿಗೆ ಹಿರಿಯರಿಗೆ ಗೌರವ ಕೊಡುವುದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇಲ್ಲಿವರೆಗೂ ನಮಗೆ ಸಂದರ್ಶನಕ ಸಹಕಾರ ನೀಡಿದಂತಹ ಒಂದು ಚಕ್ರವರ್ತಿ ನ್ಯೂಸ್ ಚಾನಲ್ಗೆ ಧನ್ಯತೆಗಳನ್ನು ಅರ್ಪಿಸುತ್ತಾ, ತಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ. ಸದ್ಗುರು ಗುರುಪಾದೇಶ್ವರನ ಮಹಾಸ್ವಾಮಿಗಳ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರ್ಲಿ, ವಿಷ್ಣುವರ್ಧನ್ ಅವರ ಆಶೀರ್ವಾದ ಸಹಿತ ತಮ್ಮೆಲ್ಲರ ಮೇಲೆ ಇರ್ಲಿ ಅಂತ ಹೇಳ್ತಾ ನನ್ನ ಎರಡು ಮಾತಿಗೆ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸೋಮು ಸರ್ ಟೋಟಲಿ ನಮ್ಮ ಭಾಗದ ಮಕ್ಕಳು ಈ ರಜೆ ದಿನಗಳು ಬಂದ್ರೆ ಹಾಳಾಗ್ಬಾರ್ದು. ತಾವು ತಮ್ಮ ಅಭ್ಯಾಸ ಏನು 2 ತಿಂಗಳು ನಾವು ನಮ್ಮ ಮಕ್ಕಳಿಗೆ ನೋಡ್ತಾ ಇರ್ತೀವಿ, ಅಭ್ಯಾಸ ತಲೆಗೆ ಹತ್ತೋದು ಹೋಗ್ಬಿಡುತ್ತೆ. ಯಾಕಂದ್ರೆ ಮಕ್ಕಳು ಆಟಕ್ಕೆ ಬಿದ್ದು ಬಿಡ್ತಾರೆ, ಪಾಠ ಅನ್ನೋದು ಮರ್ತು ಬಿಡ್ತಾರೆ. 2 ತಿಂಗಳ ರಜೆಯಲ್ಲಿ ಸಾಕಷ್ಟು ಮಕ್ಕಳು ಎಷ್ಟೋ ಹಿಂದಿನ ತರಗತಿಯಲ್ಲಿ ಎಷ್ಟೋ ಕಲ್ತಿರೋದನ್ನ ಮುಂದಿನ ತರಗತಿಯಲ್ಲಿ ಮರೆತು ಬಿಟ್ಟಿರ್ತಾರೆ. ಆ ತರ ಆಗ್ಬಾರ್ದು ಅಂತ ನಮ್ಮ ಸೋಮು ಸರ್ ಏನ್ ಮಾಡ್ತಾರೆ, ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1:30 ಎಲ್ಲಾ ಮಕ್ಕಳಿಗೆ ತಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೊಂದು ವಿದ್ಯೆಯನ್ನ ಹೇಳ್ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಈಗ ಮಕ್ಕಳನ್ನ ನೋಡಿದ್ರೆ ನೀವು, ಒಳ್ಳೆ ಒಳ್ಳೆ ವಚನಗಳು, ನಮಗೆ ಬರೋದಿಲ್ಲ ಕೆಲವೊಂದಿಷ್ಟು ವಚನ, ಅಂತ ಒಳ್ಳೆ ಒಳ್ಳೆ ವಚನಗಳು ಕೂಡ ಈ ಮಕ್ಕಳಿಗೆ ಬರ್ತವೆ. ಮತ್ತೆ ಈ ಮಕ್ಕಳಲ್ಲಿ ಜಾತಿ ಮತ ಭೇದ ಭಾವ ಏನೂ ಇಲ್ಲ, ಎಲ್ಲಾ ಜಾತಿಯ ಜನಾಂಗದ ಮಕ್ಕಳು ಕೂಡ ಇಲ್ಲಿ ಬರ್ತಾರೆ. ಮತ್ತೆ ಅವರು ಸ್ಪೆಷಲ್ ಆಗಿ ಕೆಲವೊಂದಿಷ್ಟು ಜನಕ್ಕೆ ಮಠದ ಜೀರ್ಣೋದ್ಧಾರಕ್ಕೆ ಅಂತ ಕೊಟ್ಟಷ್ಟು ಫೀ ಅನ್ನ ತಗೋತಾರೆ. ಇನ್ನೂ ಕೆಲವಿಷ್ಟು ತಂದೆ ತಾಯಿ ಇಲ್ಲದಂತ ಮಕ್ಕಳು ಏನಿರ್ತಾರೆ, ಅವ್ರಿಗೆ ₹1 ಕೂಡ ತಗೊಳ್ದೇನೆ ಈ ಟ್ಯೂಷನ್ ಕ್ಲಾಸಸ್ ಅನ್ನ ನಡೆಸ್ತಾ ಇದ್ದಾರೆ. 120 ಹುಡುಗರಿದ್ದಾರೆ. ಆ ಜೊತೆಗೆ 2 ಶಿಕ್ಷಕಿಯರು ಇವತ್ತು ಈ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ. ಅಂದ್ರೆ ಮಠಗಳು ಸಮಾಜಮುಖಿಯಾಗಿ ಯಾವತ್ತೂ ಕಾರ್ಯವನ್ನ ನಿರ್ವಹಿಸ್ತವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ಬೋದು. ಇಂತಹ ಕಾರ್ಯಗಳನ್ನ ಪ್ರತಿಯೊಂದು ಊರಲ್ಲಿ, ಪ್ರತಿಯೊಂದು ಮಠಗಳು, ಪ್ರತಿಯೊಂದು ಸಮಾಜಮುಖಿ ಕೆಲಸಗಳನ್ನ ಮಾಡ್ಲಿ ಅಂತ ನಮ್ಮ ಆಶಯ. ಮತ್ತೆ ಇವತ್ತು ನೀವು ಈ ನ್ಯೂಸ್ ನೋಡ್ತಾ ಇದ್ದೀರಿ, ನಿಮ್ಗೆ ಸಾಕಷ್ಟು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ನಮ್ಗೇನಾದ್ರೂ ಧನ್ಯವಾದ ತಿಳಿಸೋದಿದ್ರೆ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಕೊಡೋ ಮೂಲಕ ನಮ್ಗೆ ಧನ್ಯವಾದ ತಿಳಿಸ್ರಿ ಅಂತ ಕೇಳ್ಕೊಂತ ಇವತ್ತಿನ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.